25ಕ್ಕೆ ನಡೀತಕ್ಕಂಥ SSLC ರಾಜ್ಯ ಮಟ್ಟದ ವಿಜ್ಞಾನ ಪೂರ್ವ ಸಿದ್ಧತಾ ಪರೀಕ್ಷೆಗಾಗಿ ನಾನು ಭೌತ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದೆ. ಸೊ ಅದು ವಿಡಿಯೋನ ತಪ್ಪದೇ ನೋಡಿ. ಸೊ ನೆಕ್ಸ್ಟ್ ಇವಾಗ ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೀ ಉತ್ತರವನ್ನು ನೋಡೋಣ. ಆಲ್ರೆಡಿ ನಾನು ಸೈನ್ಸ್ನ 4 ಮಾಡೆಲ್ ಕ್ವಶನ್ ಪೇಪರ್ನ ಹಾಕಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿದ್ದೀನಿ. ಪ್ರತಿ ಪಾಠದ ಪ್ರಶ್ನೋತ್ತರವನ್ನು ಕೊಟ್ಟಿದ್ದೀನಿ. ಅವುಗಳನ್ನ ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ಮತ್ತೆ ನಿಮಗೆ ರಿವಿಷನ್ ಆಗಿ ನಾನು ವಿಡಿಯೋಸ್ಗಳನ್ನು ಕೊಡ್ತಾ ಇರ್ತೀನಿ. ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಿಸ್ ಮಾಡ್ಕೋಬೇಡಿ. ಸೊ ಫಸ್ಟ್ ರಸಾಯನಶಾಸ್ತ್ರದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಪ್ರಶ್ನೆ 14 ಇದೆ. pH ಕಾಗದದ ಮೇಲೆ ಒಂದು ತೊಟ್ಟು ದ್ರವದ ಮಾದರಿಯನ್ನು ಹಾಕಿದಾಗ pH ಕಾಗದದ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗಿದರೆ ಆ ದ್ರವ ಮಾದರಿ ನಿಂಬೆ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ರು. ಆಪ್ಷನ್ ಸಿ ಸೋಡಿಯಂ ಬೈಕಾರ್ಬೋನೇಟ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಈ ಕೆಳಗಿನವುಗಳಲ್ಲಿ ಯಾವುದು ಸಮಾಂಗಿಗಳ ಜೋಡಿ ಆಗದ? ಕೊಟ್ಟ ಆಯ್ಕೆಗಳಲ್ಲಿ ಸಮಾಂಗಿಗಳ ಜೋಡಿ ಯಾವುದಪ್ಪ ಅಂದರೆ ಅದು ಬ್ಯೂಟೇನ್ ಮತ್ತು ಮೀಥೇಲ್ ಪ್ರೋಪೇನ್ ಅಂತಕ್ಕಂಥದ್ದು ಆನ್ಸರ್. ಪ್ರಶ್ನೆ 3, ಕೆಳಗಿನವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಹೈಡ್ರೋಕಾರ್ಬನ್ ಯಾವುದು ಅಂತ ಕೇಳಿದರೆ ಸೊ ದ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ C3H6 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಗೆ ಹೋಗೋಣ. 1 ಅಂಕದ ಪ್ರಶ್ನೆಗಳಿದ್ದಾವೆ. ಭಾಳ ಸರಳವಾಗಿರ್ತಕ್ಕಂಥ ನೀವು ಏನು ಮಾಡ್ಬೋದು ಸ್ನೇಹಿತರೆ, ಅವುಗಳಿಗೆ ಉತ್ತರಗಳನ್ನು ಕೊಡ್ಬೋದು. ಏನಿಪ್ಪ ಅಂತಂದ್ರೆ ಎಥನೋಯಿಕ್ ಆಮ್ಲದೊಡನೆ ಸೋಡಿಯಂ ಕಾರ್ಬೋನೇಟ್ ಸೇರಿಸಿದಾಗ ಉತ್ಪತ್ತಿಯಾಗೋ ಅನಿಲ ಯಾವುದು? ಆ ಅನಿಲದ ಇರುವಿಕೆಯನ್ನು ನೀವು ಹೇಗೆ ಪತ್ತೆ ಹಚ್ತೀರಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ, ಇಂಗಾಲದ ಡೈಆಕ್ಸೈಡ್ ಅನಿಲ. ಅಂದರೆ ಈ ಅನಿಲವನ್ನು ಸುಣ್ಣದ ತಿಳಿನೀರಿನೊಂದಿಗೆ ಹಾಯಿಸಿದಾಗ ಸುಣ್ಣದ ತಿಳಿನೀರು ಹಾಲಿನ ಬಣ್ಣಕ್ಕೆ ತಿರುಗ್ತದೆ ಅನ್ನೋದನ್ನು ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 18, ಆಲ್ಕೇನ್ಗಳ ಸಾಮಾನ್ಯ ಸೂತ್ರವನ್ನು ತಿಳಿಸ್ರಿ. ಸೊ ಆಲ್ಕೇನ್ಗಳ ಸಾಮಾನ್ಯ ಸೂತ್ರ CnH2n+1. ಆಲ್ಕೇನ್, ಅಲ್ಕೀನ್, ಆಲ್ಕೈನ್ ಅವು 3 ಬರ್ತವೆ. 3 ಕೂಡ ನೋಡ್ಕೊಡ್ರಿ. ಇನ್ನು ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಹೊಂದಿವೆ ಏಕೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುವ ಪ್ರವೃತ್ತಿ ಕಂಬ ಸಾಲಿನಲ್ಲಿ ಕೆಳಗೆ ಸಾಗಿದಂತೆ ಕಡಿಮೆ ಆಗ್ತದೆ ಅನ್ನೋದೇ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಮುಂದೆ ಹೋಗೋಣ. 20ನೇ ಪ್ರಶ್ನೆ, ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೇನು? ಈ ಕ್ರಿಯೆಗಳಿಗೆ ಒಂದು ಸಮೀಕರಣ ಬರೆಯಿರಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ನೀವು ರಾಸಾಯನಿಕ ಸಮೀಕರಣಗಳಲ್ಲಿನ ಈ ಒಂದು ಪ್ರಕಾರಗಳಲ್ಲಿ ನೀವು ನೋಡ್ಕೊಂಡು ಹೋಗಲೇಬೇಕು. ಪ್ರತಿಯೊಂದು ಉದಾಹರಣೆಯ ಪ್ರತಿಯೊಂದು ವಿಧದ ಡೆಫಿನೇಷನು ಒಂದು ಉದಾಹರಣೆ ನಿಮಗೆ ಬಾಯಟ್ ಆಗಲೇಬೇಕು. ಓಕೆನಾ? ಇದು ರಾಸಾಯನಿಕ ಸ್ಥಾನಪಲ್ಲಟ ಮತ್ತು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಇದೆ. ಅದರದ್ದು ಡೆಫಿನೇಷನ್ ಮತ್ತು ಒಂದೊಂದು ಎಕ್ಸಾಂಪಲ್ಸನ್ನು ನೋಡುವ. ಫಸ್ಟ್ ಸ್ಥಾನಪಲ್ಲಟ ಕ್ರಿಯೆ ನೋಡಿ. ಏನು ಹೇಳ್ತಾರೆ ಅಂದರೆ, ಹೆಚ್ಚು ಕ್ರಿಯಾಶೀಲ ಧಾತು ಸಂಯುಕ್ತದಲ್ಲಿನ ಕಡಿಮೆ ಕ್ರಿಯಾಶೀಲ ಧಾತುವನ್ನು ಸ್ಥಾನಪಲ್ಲಟಗೊಳಿಸುವ ರಾಸಾಯನಿಕ ಕ್ರಿಯೆಯೇ ಸ್ಥಾನಪಲ್ಲಟ ಕ್ರಿಯೆ. ಸೊ ಇದಕ್ಕೆ ಉದಾಹರಣೆ ಕೊಡ್ಬೋದು. CuSO4Aq ಪ್ಲಸ್ ZnSO4Aq ಪ್ಲಸ್ Cu5 ಅಂತಕ್ಕಂಥದ್ದು ಬರ್ತದೆ. ಬಟ್ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುವ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಾರೆ. ಸೊ ಇದಕ್ಕೆ ಸಮೀಕರಣ ಕೊಡ್ಬೋದು. NO2SO4Aq BaCl2 BaSO4 ಥ್ರೈಸ್ NaCl ಅಂತಕ್ಕಂಥದ್ದು ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಇದು ಸ್ಥಾನ ಪಲ್ಲಟ ಕ್ರಿಯೆಗೆ ಇರ್ತಕ್ಕಂಥ ಉದಾಹರಣೆಗಳು. 21, ಆಹಾರ ಪದಾರ್ಥಗಳ ಪೊಟ್ಟಣಗಳಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಬಳಕೆ ಸೂಕ್ತ ಏಕೆ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್. ಅಲ್ಯೂಮಿನಿಯಂ ಅನ್ನು ಗಾಳಿಗೆ ತೆರೆದಿಟ್ಟಾಗ ತೆಳುವಾದ ಆಕ್ಸೈಡ್ ಪದರು ಉಂಟಾಗ್ತದೆ. ಈ ಅಲ್ಯೂಮಿನಿಯಂ ಆಕ್ಸೈಡ್ ಪದರು ಅಲ್ಯೂಮಿನಿಯಂ ಮತ್ತಷ್ಟು ನಶಿಸುವುದನ್ನು ತಪ್ಪಿಸ್ತದೆ. ಆದ್ದರಿಂದ ಆಹಾರ ಪದಾರ್ಥಗಳನ್ನು ಹಾಳಾಗೋದನ್ನು ನಾವು ತಡಿಬಹುದು ಅನ್ನೋದನ್ನು ಬರೀಬಹುದು. ಮುಂದಿನ ಪ್ರಶ್ನೆ, ತಾಮ್ರದ ಶುದ್ಧೀಕರಣದ ಅಂದವಾದ ಚಿತ್ರ ಬರೀರಿ ಅಂತ 3 ಮಾರ್ಕ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಇದೆ. ಸೊ ಅದರಲ್ಲಿ ವಿಶೇಷವಾಗಿ ಕ್ಯಾಥೋಡ್ ಗುರುತಿಸೋದನ್ನು ನೋಡ್ಕೊಡ್ರಿ. ಆ್ಯನೋಡ್ ಯಾವುದು, ಆಮ್ಲೀಕರಿಸಿದ ತಾಮ್ರದ ಸಲ್ಫೇಟ್ ಯಾವುದು, ಸಂಗ್ರಾಹಕ ಯಾವುದು, ಕಶ್ಮಲಗಳು ಯಾವುದು. ಸೊ ಇದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಗುರುತಿಸಬೇಕು. ಕೆಲವು ಸರಿ ಏನು ಮಾಡ್ತಾರೆ, ಚಿತ್ರ ತೆಗೆಯಲಿಕ್ಕೆ ಹೇಳಿ ಅವರು ಭಾಗಗಳನ್ನು ಕೊಡ್ತಾರೆ. ಕೆಲವೊಂದು ಸಾರಿ ಸಂಪೂರ್ಣ ಚಿತ್ರ ತೆಗಿಲಿಕ್ಕೆ ಕೊಡ್ತಾರೆ. ಕೆಲವು ಸರಿ ಚಿತ್ರದ ಕಾರ್ಯಗಳನ್ನು ಕೂಡ ನಿಮಗೆ ಕೇಳ್ತಾರೆ. ಸೊ ನಿಮ್ಗೆ ಏನು ಆಗಬೇಕು ಅಂದರೆ ಬರೆಯೋದನ್ನು ಖಂಡಿತವಾಗಿ ತಿಳ್ಕೊಳ್ಬೇಕು. ಮುಂದಿನ ಪ್ರಶ್ನೆ, ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರವನ್ನು ತಾವೇನು ಮಾಡಬೇಕು ಬರಲಿಕ್ಕೆ ಹೇಳಿದ್ದಾರೆ. 3 ಮಾರ್ಕ್ಸ್ ಕ್ವಶನ್ಸಲ್ಲಿ ಇದೆ. ಸೊ ಇಲ್ಲಿ ಲೋಹದ ಮೇಲೆ ಹಬೆಯ ವರ್ತನೆ ಚಿತ್ರ ನಿಮ್ಗೆ ಈಗಾಗಲೇ ಗೊತ್ತಿದೆ ಸ್ನೇಹಿತರೆ. ವಿಶೇಷವಾಗಿ ಲೋಹದ ಚೂರು ಬಗ್ಗೆ ಗೊತ್ತಿರಲಿ. ಆಮೇಲೆ ನಿರ್ಗಮನ ನಾಳ, ಕಾರ್ಕ್, ನೀರು, ಹೈಡ್ರೋಜನ್ ಅನಿಲ ಇವೇ ಮೇನ್ ನಿಮಗೆ ಕೇಳೋದು. ಒಂದು ಲೋಹದ ಚೂರು ಕೇಳ್ತಾರೆ, ಕಾರ್ಕ್ ಕೇಳ್ತಾರೆ, ಹೈಡ್ರೋಜನ್ ಅನಿಲ ಕೇಳ್ತಾರೆ, ನೀರು ಕೇಳ್ತಾರೆ. ಸೊ ಎಲ್ಲಿರ್ತಾವೆ ಅನ್ನೋದನ್ನು ನೀವೇನು ಮಾಡಬೇಕು, ನಿಮಗೆ ಕರೆಕ್ಟಾಗಿರ್ತಕ್ಕಂಥ ಲೊಕೇಟ್ಗಳನ್ನು ಮಾಡ್ತಕ್ಕಂಥ ಗುರುತಿಸ್ತಕ್ಕಂಥ ಸಾಮರ್ಥ್ಯವನ್ನು ರೂಢಿಸ್ಕೊಡ್ರಿ. ಇನ್ನು 24ಕ್ಕೆ ಬರ್ತೀನಿ. ಸಾಬೂನನ್ನು ನೀರಿಗೆ ಹಾಕಿದಾಗ ಮಿಸೈಲ್ಗಳು ಏಕೆ ಉಂಟಾಗ್ತವೆ? ಎಥನಾಲ್ನಂಥ ಬೇರೆ ದ್ರಾವಕಗಳಲ್ಲೂ ಮಿಸೈಲ್ಗಳು ಉಂಟಾಗುತ್ತವೆ. ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಹೆಚ್ಚಾಗಿ ಇಂಧನಗಳಾಗಿ ಉಪಯೋಗಿಸ್ತಾರೆ ಏಕೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್ ಅದ.
ಸಾಬೂನಿನಲ್ಲಿ ಎರಡು ಭಾಗಗಳಿರ್ತವೆ. ಅಯಾನಿಕ್ ತುದಿ ಇದು ನೀರಿನೊಂದಿಗೆ ವರ್ತಿಸ್ತದೆ, ಮತ್ತೊಂದು ಕಾರ್ಬನ್ ಸರಪಳಿ ಇದು ಎಣ್ಣೆ ಕೊಳೆ ಜಿಡ್ಡಿನೊಂದಿಗೆ ವರ್ತಿಸ್ತದೆ. ಹಾಗಾಗಿ ಈ ಸಾಬೂನು ಬಟ್ಟೆಯಲ್ಲಿರುವ ಕೊಳೆಯನ್ನು ತೆಗೆಯಲು ಈ ರೀತಿಯಾಗಿ ಎರಡೂ ತುದಿಗಳನ್ನೊಳಗೊಂಡ ರಚನೆಗಳನ್ನು ನಾವು ಮಿಸೈಲ್ಗಳಂತ ಕರಿತೀವಿ. ಸೊ ಇವು ಹೆಚ್ಚು ಕಾರ್ಬನ್ ಸಂಯುಕ್ತಗಳನ್ನು ಆಕ್ಸಿಜನ್ ಸಮ್ಮುಖ ಉರಿಸಿದಾಗ ಹೆಚ್ಚು ಶಾಖ ಮತ್ತು ಬೆಳಕು ಕೊಡ್ತದೆ. ಸೊ ಇಷ್ಟೆಲ್ಲ ನೀವೇನು ಮಾಡಬೇಕು, ಈ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ಉರಿಸಿದಾಗ ಹೊಗೆ ರಹಿತವಾದ ಜ್ವಾಲೆಯಿಂದ ಹೆಚ್ಚಿನ ಶಕ್ತಿ ಬರ್ತದೆ. ಹೈಡ್ರೋಕಾರ್ಬನ್ ಸಂಯುಕ್ತಗಳಿಗೆ ಹೆಚ್ಚಿನ ಕ್ಯಾಲರಿ ಮೌಲ್ಯವಿದ್ದು ಇಂಧನಗಳಾಗಿ ಬಳಸಬಹುದು ಅನ್ನೋದನ್ನು ನೀವೇನು ಮಾಡಬೇಕು, ಬರೀಬೇಕು. ಸುಮಾರಾಗಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಅವ್ರು ಏನು ಮಾಡಿದ್ದಾರೆ, ಕವರ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅವರು. ಸೊ ಯಾವುದಿದೆಪ್ಪ ಅಂತಂದರೆ ಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳಿರುವ ಒಂದು ವ್ಯತ್ಯಾಸವನ್ನು ಬರೀರಿ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ. ಅದು ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸುತ್ತದೆ, ಆದರೆ ಅಯಾನಿಕ್ ಬಂಧ ಅಲ್ಲ. ಏಕೆ ಅಂತ ಕೇಳಿದ್ದಾರೆ. ಸ್ವಲ್ಪ ಇಂಪಾರ್ಟೆಂಟ್ ಅದ. ಸೊ ನೋಡಿ, ಪರ್ಯಾಪ್ತ ಕಾರ್ಬನ್ ಸಂಯುಕ್ತ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಇದು ಏಕಬಂಧ ಇರ್ತದೆ ಪರ್ಯಾಪ್ತ, ಅಪರ್ಯಾಪ್ತ ದ್ವಿಬಂಧ ಅಥವಾ ತ್ರಿಬಂಧ ಇರ್ತದೆ. ಪರ್ಯಾಪ್ತ ಕಡಿಮೆಶೀಲ, ಅಪರ್ಯಾಪ್ತ ಹೆಚ್ಚು ಕ್ರಿಯಾಶೀಲ. ಇಲ್ಲಿ ಕಾರ್ಬನ್ ಇತರ ಪರಮಾಣುಗಳೊಂದಿಗೆ ಸಹವೆಲೆನ್ಸಿಯ ಬಂಧವನ್ನು ಏರ್ಪಡಿಸ್ತದೆ, ಆದರೆ ಅಯಾನಿಕ್ ಬಂಧವನ್ನಲ್ಲ. ಏಕೆಂದರೆ ಈ ಹೊರಕವಚದಲ್ಲಿನ ಎಲೆಕ್ಟ್ರಾನ್ ಕಳೆದುಕೊಳ್ಳುವುದರಿಂದ ಅಥವಾ ಪಡೆದುಕೊಳ್ಳೋದ್ರಿಂದ ಅಯಾನಿಕ್ ಬಂಧ ಏರ್ಪಡ್ತದೆ. ಕಾರ್ಬನ್ ಹೊರಕವಚದಲ್ಲಿ 4 ಎಲೆಕ್ಟ್ರಾನ್ಗಳಿರೋದ್ರಿಂದ ಎಲೆಕ್ಟ್ರಾನ್ ಕಳೆದುಕೊಳ್ಳಲು ಹೆಚ್ಚು ಶಕ್ತಿ ಬೇಕಾಗ್ತದೆ, ಅಥವಾ ಪಡೆದುಕೊಂಡರೆ ಹೆಚ್ಚುವರಿ ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳಲು ಕಾರ್ಬನ್ನಿನ ಬೀಜ ಕೇಂದ್ರದಿಂದ ಸಾಧ್ಯವಿಲ್ಲ ಅನ್ನೋದನ್ನು ಉತ್ತರ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳ ಎಲೆಕ್ಟ್ರಾನ್ ಚುಕ್ಕೆ ರಚನೆ ಬರೀಬೇಕು. ಎಥನೋಯಿಕ್ ಆಮ್ಲ, H2S, ಪ್ರೊಪೆನೋನ್, ಆಮೇಲೆ F2 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಚೆನ್ನಾಗಿ ತೆಗೆದುಕೊಂಡು ನೋಡ್ಕೊಡ್ರಿ. ಎಥನೋಯಿಕ್ ಆಮ್ಲ ಇದೆ, H2S ಇದೆ, ಪ್ರೊಪೆನೋನ್ ಇದೆ, F2 ಇದೆ. ಸೊ ನಿಮಗೂ ಕೂಡ ಪರೀಕ್ಷೆಗೆ ಏನಾಗ್ಬೋದು ಸ್ನೇಹಿತರೆ, ಬಂದರೆ ಬರ್ತಕ್ಕಂಥ ಸಾಧ್ಯತೆ ತುಂಬಾ ಇದ್ದಾವೆ. ಸೊ ನೀವೇನು ಮಾಡಬೇಕು, ಚೆನ್ನಾಗಿ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಂಡು ಹೋಗಿ. ಸೆಕೆಂಡ್ ಕ್ವಶನ್ ನೋಡಿ, ಅದರಲ್ಲಿ ಎ ಇಂದ ಡಿ ವರೆಗಿನ ಸಂಯುಕ್ತಗಳಲ್ಲಿ ಯಾವ ಸಂಯುಕ್ತಗಳು ಸಾವಯವ ಸಂಯುಕ್ತಗಳಲ್ಲ, ಏಕೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, H2S ಮತ್ತು F2 ಇವೆರಡೂ ಕೂಡ ಸಾವಯವ ಸಂಯುಕ್ತಗಳಲ್ಲ, ಏಕೆಂದರೆ ಇದು ಇಂಗಾಲದ ಸರಣಿ ಹೊಂದಿಲ್ಲ ಅಂತ ಬರೀರಿ. ಮುಂದಿನ ಪ್ರಶ್ನೆ ಅಥವಾ ಕೇಳಿದ್ರು, ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆ ಮಾಡಲು ಯಾವ ಕ್ರಿಯೆ ಸಹಾಯಕ, ಈ ಸಮೀಕರಣ ಬರೆದು ವಿವರಿಸಿರಿ ಅಂತ ಕೊಟ್ಟಿದ್ರು. ವೆರಿ ಈಸಿ ಅದ. ಸ್ಥಾನಪಲ್ಲಟ ಕ್ರಿಯೆಗಳು ಅತಿ ಬಹಿರುಷ್ಣಕವಾಗಿದ್ದು ಹೆಚ್ಚಿನ ಉಷ್ಣತೆಯನ್ನು ಬಿಡುಗಡೆ ಮಾಡ್ತವೆ. ಉತ್ಪತ್ತಿಯಾಗುವ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿ ಇರ್ತವೆ. ವಾಸ್ತವವಾಗಿ ಅಲ್ಯೂಮಿನಿಯಂನೊಂದಿಗಿನ ಕಬ್ಬಿಣದ ಆಕ್ಸೈಡನ್ನು ಪ್ರತಿವರ್ತನೆಯನ್ನು ರೈಲ್ವೆ ಹಳಿಗಳು ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸ್ತಾರೆ. ಇದನ್ನೇ ಥರ್ಮೈಟ್ ಕ್ರಿಯೆ ಅಂತೀವಿ. ಇದರ ಸಮೀಕರಣ ಬರೀಬಹುದು. ಎಸ್ F2OE + 2Al 2Fe Al2O3s ಅಂತಕ್ಕಂಥದ್ದು ಪ್ಲಸ್ ಹೀಟ್ ಆಗ್ತದೆ. ಇದು ಥರ್ಮೈಟ್ ಕ್ರಿಯೆಯ ಒಂದು ಸಮೀಕರಣ. ಇಲ್ಲಿ ಇನ್ನೊಂದು ಬಿ ಪ್ರಶ್ನೆ ಇದೆ. ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿವೆ, ಏಕೆ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಏನಪ್ಪ ಅಂದ್ರೆ, ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುಗಳನ್ನು ಹೊಂದಿದಾವ, ಏಕೆಂದರೆ ಅಣುಗಳ ನಡುವಿನ ಪ್ರಬಲ ಕ್ರಿಯಾಶೀಲ ಬಂಧವನ್ನು ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗ್ತದ ಅಂತಕ್ಕಂಥ ನೀವು ಪಾಯಿಂಟ್ಸ್ಗಳನ್ನು ಹಾಕಿದ್ರೆ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ಸರಿ ಆಗ್ತದ. ಇಷ್ಟು ಕೆಮಿಸ್ಟ್ರಿ ಇತ್ತು. ಇನ್ನು ಬಯೋಗೆ ಹೋಗುವ. ಎಸ್, ಜೀವ ವಿಜ್ಞಾನ ವಿಭಾಗದಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಒತ್ತಡದ ಸಮಯದಲ್ಲಿ ಜೀರ್ಣಾಂಗ ವ್ಯೂಹ ಮತ್ತು ಚರ್ಮಕ್ಕೆ ಹರಿಯುವ ರಕ್ತ ಪೂರೈಕೆ ನಿಧಾನಗೊಳಿಸುವ ಮಾನವನ ಹಾರ್ಮೋನು ಯಾವುದು ಅಂತ ಕೇಳಿದ್ರು. ಸೊ ದ ರೈಟ್ ಆನ್ಸರ್ ಅಡ್ರಿನಾಲಿನ್ ಗ್ರಂಥಿ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೆಣ್ಣು ಸಂತಾನೋತ್ಪತ್ತಿಯಲ್ಲಿ ಭಾಗಗಳು ABCD ಕ್ರಮವಾಗಿ ಅಂತ ಕೇಳಿದ್ದಾರೆ. ಸೊ ಕ್ರಮವಾಗಿ ಅದರಲ್ಲಿ ಭಾಗಗಳು ಯಾವ ಬರ್ತವೆ ಅಂತ ಕೇಳಿದ್ರು. ಸೊ ಇದರಲ್ಲಿ ಕ್ರಮವಾಗಿರ್ತಕ್ಕಂಥ ಭಾಗಗಳು ಅಂಡಾಶಯ, ಗರ್ಭಕೋಶದ ಕಂಠ, ಗರ್ಭಕೋಶ, ಯೋನಿ. ಮುಂದಿನ ಪ್ರಶ್ನೆ, ಪರಿಸರ ಸಂರಕ್ಷಣೆಯಲ್ಲಿ ವಸ್ತುಗಳ ಮರುಬಳಕೆ ಮರುಚಕ್ರೀಕರಣಕ್ಕಿಂತ ಉತ್ತಮ ಏಕೆ ಅಂತ ಕೇಳಿದ್ದಾರೆ. ಇದು ಮರುಬಳಕೆಯಲ್ಲಿ ಶಕ್ತಿಯ ಬಳಕೆಯಾಗದು, ಆದರೆ ಮರುಚಕ್ರೀಕರಣದಲ್ಲಿ ಸ್ವಲ್ಪ ಶಕ್ತಿ ಬಳಕೆಯಾಗ್ತದೆ. ಇನ್ನು ಎಸೆಯುವುದರ ಬದಲಿಗೆ ಮರುಬಳಕೆಯಲ್ಲಿ ವಸ್ತುಗಳನ್ನು ಪುನಃ ಬಳಸಬಹುದು ಅನ್ನೋದನ್ನು ಬರೀರಿ. ಇನ್ನು 30ನೇ ಪ್ರಶ್ನೆ, ಒಂದು ಎಳೆಯ ಸಸಿ ಸೂರ್ಯನ ಬೆಳಕನ್ನು ಒಂದು ದಿಕ್ಕಿನಿಂದ ಮಾತ್ರ ಪಡೆಯುತ್ತಿವೆ, ಹಾಗಾದರೆ ಅದರ ಕಾಂಡ ಮತ್ತು ಬೇರಿನಲ್ಲಿ ಕಂಡುಬರುವ ಬದಲಾವಣೆಗಳು ಏನು? ಸೊ ಇಲ್ಲಿ ಎಳೆಯ ಕಾಂಡಗಳು ಬೆಳಕಿನೆಡೆಗೆ ಬಾಗುವ ಮೂಲಕ ಪ್ರತಿಕ್ರಿಯಿಸಿದರೆ ಬೇರುಗಳು ಬೆಳಕಿನಿಂದ ದೂರ ಬಾಗುವ ಕ್ರಿಯೆಗೆ ಪ್ರತಿಕ್ರಿಯಿಸ್ತವೆ. ಪ್ರಶ್ನೆ 31, ವಾತಾವರಣದಲ್ಲಿ ಓಝೋನ್ ಪದರವು ಹೇಗೆ ಉಂಟಾಗ್ತದೆ ಅಂತ ಕೇಳಿದರು. ಸೊ ವಾತಾವರಣದ ಉನ್ನತ ಸ್ತರದಲ್ಲಿ ಹೆಚ್ಚಿನ ತೀವ್ರತೆಯ ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಒಟ್ಟು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆಯನ್ನು ಮಾಡ್ತದೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ಗಳೊಂದಿಗೆ ಸೇರಿ ಓಝೋನ್ ರೂಪುಗೊಳ್ಳುತ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು? ಈ ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭಗಳನ್ನು ಯೋಚಿಸ್ರಿ. ಯಾವ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆ ಇದೆ? ವೆರಿ ಸಿಂಪಲ್. ಏನಪ್ಪ ಅಂದ್ರೆ,
ನಮ್ಮ ದೇಹದ ಎಲ್ಲ ಭಾಗ ಅಥವಾ ಅಂಗಾಂಶಗಳಲ್ಲಿ ಕಂಡುಬರುವ ಸಂವಿಧಾನಾತ್ಮಕ ರಚನೆಗಳು ಇವು ಪರಿಸರದಲ್ಲಿನ ಚೋದನೆಗಳನ್ನು ಸ್ವೀಕರಿಸುವ ಭಾಗ ಅಂತ ನೀವೇನು ಮಾಡಬೇಕಾಗಿತ್ತು 32ದಲ್ಲಿ ಇರತಕ್ಕಂಥ ಕೆಲಸವನ್ನು ಬರಿಬೇಕಾಗಿತ್ತು. ಅಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡಿ, ಏನಪ್ಪ ಅಂದ್ರೆ ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ ಹೇಗೆ ಉಂಟಾಗ್ತದೆ ಅಂತ ಕೇಳಿದ್ದಾರೆ. ಸೊ ಬೆಳಕು ಪ್ರಚೋದನೆಗೆ ಪ್ರತಿಕ್ರಿಯೆಯಾಗಿ ಸಸ್ಯ ಅಥವಾ ಸಸ್ಯದ ಭಾಗಗಳ ಚಲನೆಯನ್ನು ನಾವು ದ್ವಿತೀಯ ಅನುವರ್ತನೆ ಅಂತ ಕರಿತೀವಿ. ಸಸ್ಯಗಳ ಮೇಲೆ ಬೆಳಕು ಬಿದ್ದಾಗ ಚಿಗುರಿನ ತುದಿ ಅಥವಾ ಕಾಂಡದ ತುದಿಯಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯಕವಾಗುವ ಆಕ್ಸಿನ್ ಎಂಬ ಹಾರ್ಮೋನು ಸಮವಾಗಿ ಹಂಚಿಕೆಯಾಗಿ ಸಸ್ಯಗಳು ನೇರವಾಗಿ ಬೆಳಿತಾವೆ. ಆದರೆ ಸಸ್ಯದ ಒಂದು ಭಾಗದ ಮೇಲೆ ಬೆಳಕು ಬಿದ್ದಾಗ, ಉದಾಹರಣೆ ಬಲಭಾಗದ ಚಿಗುರಿನ ಮೇಲೆ ಬೆಳಕು ಬಿದ್ದಾಗ ಆಕ್ಸಿನ್ ಚಿಗುರಿನ ಬೆಳಕಿನ ಕಡೆಗೆ ವ್ಯಾಪಿಸ್ತದೆ. ಇದರಿಂದ ಆಕ್ಸಿನ್ ಸಾಂದ್ರತೆಯ ಎಡಭಾಗದಲ್ಲಿ ಬಲಭಾಗಕ್ಕಿಂತ ಹೆಚ್ಚಾಗ್ತದೆ. ಆದ ಕಾರಣ ಎಡಭಾಗ ಬಲಭಾಗಕ್ಕಿಂತ ವೇಗವಾಗಿ ಬೆಳೀತದ ಮತ್ತೆ ಸಸ್ಯದ ಕಾಂಡ ಬಲಭಾಗಕ್ಕೆ ಅಂದರೆ ಬೆಳಕಿನ ಕಡೆಗೆ ಬಾಗ್ತದ ಅಂತ ಬರೆದ್ರೆ ಸಾಕು. ಇನ್ನು ಒಂದು ಹೂವಿನ ಶಲಾಕೆಯನ್ನು ತೋರಿಸುವ ಚಿತ್ರ ಬರೀರಿ. ಅದರಲ್ಲಿ ಅಂಡಾಶಯ ಮತ್ತು ಶಲಾಕಾಗ್ರವನ್ನು ಗುರುತಿಸ್ರಿ. ವೆರಿ ಸಿಂಪಲ್. ಈ ತನಾಗಿರ್ತಕ್ಕಂಥ ಒಂದು ಹೂವಿನ ಚಿತ್ರವನ್ನು ತೆಗಿರಿ. ಅದರಲ್ಲಿ ವಿಶೇಷವಾಗಿ ಅವರು ಅಂಡಾಶಯ ಕೇಳಿದ್ರು, ಇದು ಅಂಡಾಶಯ ಬರ್ತದೆ, ಶಲಾಕಾಗ್ರ ಇದು ಶಲಾಕಾಗ್ರ. ಬಟ್ ಹೆಚ್ಚಿಗೆನೂ ಕೂಡ ಗುರುತಿಸಿದ್ರೆ ಏನು ಸಮಸ್ಯೆ ಇಲ್ಲ. ಬಟ್ ಆದರೂ ಕೂಡ ನಿಮಗೆ ಗೊತ್ತಿರಬೇಕು, ಇದು ಪರಾಗರೇನು, ಗಂಡು ಲಿಂಗಾನು, ಪರಾಗನಳಿಕೆ, ಹೆಣ್ಣು ಲಿಂಗಾನು. ಅಥವಾ ಇನ್ನೊಂದು ಕೇಳಿದ್ದಾರೆ, ಜರಾಯು ಎಂದರೇನು, ಭ್ರೂಣದ ಬೆಳವಣಿಗೆಯಲ್ಲಿ ಇದರ ಪಾತ್ರವೇನು ಅಂತ ಕೇಳಿದ್ದಾರೆ. ನೋಡಿ, ಜರಾಯು ಎಂಬುದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುವ ಒಂದು ವಿಶೇಷ ಅಂಗಾಂಗ. ತಾಯಿಯ ರಕ್ತದಿಂದ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸ್ತದೆ. ಇದರ ಮುಖ್ಯ ಪಾತ್ರ ಏನಪ್ಪ ಅಂದ್ರೆ, ಇದು ತಾಯಿಯ ರಕ್ತದಿಂದ ಭ್ರೂಣಕ್ಕೆ ಗ್ಲೂಕೋಸ್, ಆಕ್ಸಿಜನ್ ಸರಬರಾಜಿಗೆ ಸ್ಥಳಾವಕಾಶ ಕೊಡ್ತದೆ. ಭ್ರೂಣದಲ್ಲಿ ತಾಯಿಯ ರಕ್ತಕ್ಕೆ ತ್ಯಾಜ್ಯ ವಿಸರ್ಜನೆಯಾಗುವಂತೆ ಮಾಡ್ತದೆ. ಮುಂದಿನ ಪ್ರಶ್ನೆ, ಋತುಚಕ್ರ ಅಂದ್ರೆ ಏನು? ಈ ಕೆಳಗಿನವುಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿ ವಿಧಾನಗಳನ್ನ ಹೆಸರಿಸ್ರಿ. ಪ್ಲನೇರಿಯಾ, ರೈಜೋಪಸ್, ಸ್ಪೈರೋಗೈರಾ, ಹೈಡ್ರಾ ಅಂತ ಕೇಳಿದ್ದಾರೆ. ಆನ್ಸರ್ ಏನಪ್ಪಾ ಅಂತಂದ್ರೆ ಎಸ್. ಗರ್ಭಕೋಶದಲ್ಲಿ ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರೆಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರ್ತದೆ. ಈ ಚಕ್ರ ಸರಿಸುಮಾರು ಪ್ರತಿ ತಿಂಗಳು ನಡೀತದ. ಇದನ್ನೇ ಋತುಚಕ್ರ ಅಂತ ಕರಿತೀವಿ. ಇಲ್ಲಿ ಪ್ಲನೇರಿಯಾದಲ್ಲಿ ಪುನರುತ್ಪಾದನೆ ಬರ್ತದೆ, ರೈಜೋಪಸ್ದಲ್ಲಿ ಸ್ಪೋರ್ ಅಥವಾ ಬೀಜಕಗಳ ಉತ್ಪಾದನೆ, ಸ್ಪೈರೋಗೈರಾದಲ್ಲಿ ತುಂಡರಿಕೆ, ಹೈಡ್ರಾದಲ್ಲಿ ಮೊಗ್ಗುವಿಕೆ ಇರ್ತದೆ. ಇನ್ನು ಮುಂದೆ ಪ್ರಾಣಿಗಳಲ್ಲಿ ಉಸಿರಾಟ ಪ್ರಕ್ರಿಯೆಯನ್ನು ಚಿತ್ರ ಸಮೇತವಾಗಿ ವಿವರಿಸಲಿಕ್ಕೆ ಕೇಳಿದ್ದಾರೆ. ಇದು ಪ್ರಾಣಿಗಳಲ್ಲಿ ನಡೀತಕ್ಕಂಥ ಉಸಿರಾಟದ ಪ್ರಕ್ರಿಯೆ. ಸೊ ಗ್ಲೂಕೋಸ್ ಇದೆ, ಪೈರುವೇಟ್ ಇದೆ, ಆಕ್ಸಿಜನ್ ಉಪಸ್ಥಿತಿ, ಆಕ್ಸಿಜನ್ ಕೊರತೆ, ಆಕ್ಸಿಜನ್ ಉಪಸ್ಥಿತಿ. ಇದು ಕೂಡ ನಿಮಗೆ ಸಿಂಪಲ್ ಆಗಿ ನೋಡ್ಕೊಡ್ರಿ. ಇದೆಲ್ಲ ಒಂದು ಪ್ರಾಣಿಗಳಲ್ಲಿ ಆಕ್ಸಿಜನ್ ಹೇಗೆ ನಡೀತದೆ ಉಸಿರಾಟದ ಪ್ರಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಪಾಸ್ ಮಾಡಿ ನೀವುಗಳು ಕೂಡ ಅದನ್ನ ಏನು ಮಾಡ್ಕೊಳ್ಬೋದು, ನೋಡ್ಕೊಂಡ್ರೆ ಇದರ ಅಂಕಗಳು ನಿಮ್ಗೆ ಆರಾಮಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ. ಇಷ್ಟೆಲ್ಲ ಬರೋದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಕೂಡ ನಿಮಗೆ ನಾಲೆಡ್ಜ್ ಇರಲಿ. 35ನೇ ಪ್ರಶ್ನೆಗೆ ಬರ್ತೀನಿ. ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯವನ್ನು ವಿವರಿಸಿರಿ. ಸೊ ಪುರುಷರಲ್ಲಿ ಸಂತಾನೋತ್ಪತ್ತಿಗಳಲ್ಲಿ 5 ಭಾಗಗಳು ಇರ್ತಾವೆ. ವೃಷಣಗಳು ಏನು ಮಾಡ್ತಾವಪ್ಪ ಅಂದ್ರೆ ವೀರ್ಯಾಣುಗಳ ಉತ್ಪಾದನೆ ಮಾಡ್ತಾವ. ಪುರುಷ ಲಕ್ಷಣಗಳನ್ನು ತೋರುವ ಟೆಸ್ಟೋಸ್ಟಿರಾನ್ಗಳ ಹಾರ್ಮೋನುಗಳನ್ನು ಸ್ರವಿಸ್ತಾವೆ. ವೃಷಣ ಚೀಲಗಳು ವೀರ್ಯಾಣುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣ ನಿಯಂತ್ರಣವನ್ನು ಮಾಡ್ತಾವೆ. ಇನ್ನು ಮೂತ್ರ ವಿಸರ್ಜನಾ ನಾಳ ಮತ್ತು ವೀರ್ಯನಾಳ ವೃಷಣಗಳಿಂದ ವೀರ್ಯಾಣುಗಳನ್ನು ಸಾಗಿಸ್ತಾವ. ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಕೆ ತಮ್ಮ ಸ್ರವಿಕೆಯಿಂದ ವೀರ್ಯಾಣುಗಳಿಗೆ ಪೋಷಣೆ ಮತ್ತು ಸಾಗಾಣಿಕೆಯನ್ನು ಮಾಡ್ತಾವ. ಶೀಷ್ಣ ವೀರ್ಯಾಣುಗಳನ್ನು ನಿಷೇಚನ ನಡೆಯುವ ಸ್ಥಳಕ್ಕೆ ತಲುಪಿಸ್ತವೆ ಅನ್ನೋದನ್ನು ಬರಿಬೇಕು. ಮುಂದಿನ ಪ್ರಶ್ನೆ, ಸ್ತ್ರೀಯ ಗರ್ಭಾವಧಿಯಲ್ಲಿ ಜರಾಯುವಿನ ರಚನೆ ಮತ್ತು ಪ್ರಮುಖ ಪಾತ್ರವನ್ನು ವಿವರಿಸಿ. ವೆರಿ ರಿಪೀಟೆಡ್ ಕ್ವಶನ್ ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದು ವಿಶೇಷ ಅಂಗಾಂಶದ ಮೂಲಕ ಜರಾಯುವಿನ ಮೂಲಕ ಭ್ರೂಣ ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡಿತದ. ಇದು ತಟ್ಟೆಯಂತ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರ್ತದ. ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ವಿಲೈಗಳನ್ನು ಹೊಂದಿದೆ. ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಅನ್ನು ಒದಗಿಸ್ತದ. ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಿಸ್ತದ. ಇಷ್ಟು ನೀವೇನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ಪಾಯಿಂಟ್ಸ್ಗಳನ್ನ ಬರೀಬೇಕು. ಮುಂದಿನ ಪ್ರಶ್ನೆ, ಮನುಷ್ಯರಲ್ಲಿ ವಿಸರ್ಜನೆ ರೀತಿಯ ಕುರಿತು ಚಿತ್ರ ಸಮೇತ ವಿವರಿಸಲಿಕ್ಕೆ ಕೇಳಿದರೆ. ಇದು ಮಾನವನಲ್ಲಿನ ವಿಸರ್ಜನಾಂಗ 36 ಕ್ವಶನ್ ಅದ. ಸೊ ಎಲ್ಲ ಗ್ರಂಥಿಗಳನ್ನ ತಾವು ಏನ್ ಮಾಡಬೇಕು, ಭಾಗಗಳನ್ನ ಗುರುತಿಸಕ್ಕನ್ನ ರೂಢಿಸ್ಕೊಡ್ರಿ, ಇಂಪಾರ್ಟೆಂಟ್ ಅದ. 37ಕ್ಕೆ ಬರ್ತೀನಿ. ಮನುಷ್ಯನ ಹೃದಯದ ಛೇದ ನೋಟದ ಚಿತ್ರ ಬರೀಬೇಕು. ಮಾಪಧಮನಿ ಮತ್ತೆ ಪುಪ್ಪಸಕ ಅಭಿಧಮನಿಗಳನ್ನ ಗುರುತಿಸಬೇಕು. ಸೊ ಇದು ಏನಪ್ಪಾ ಅಂದ್ರೆ ಮನುಷ್ಯನ ಹೃದಯದ ಒಂದು ಚಿತ್ರ. ಮಾಪಧಮನಿ ಮತ್ತೆ ಪುಪ್ಪಸಕ ಅಭಿಧಮನಿಗಳನ್ನ ನೀವು ಗುರುತಿಸಬೇಕಿತ್ತು. ಮುಂದಿನ ಪ್ರಶ್ನೆ, ಕೊಟ್ಟಿರೋ ರಚನೆಯನ್ನ ಹೆಸರಿಸ್ರಿ. ಇದರ ಸಾಮಾನ್ಯ ಕಾರ್ಯವೇನು? ಎ ಮತ್ತು ಬಿ ಎಂದು ಗುರುತಿಸಿರುವ ಭಾಗಗಳ ಕಾರ್ಯವನ್ನು ತಿಳಿಸ್ರಿ. ಈ ರಚನೆಗಳು ಪ್ರಾಣಿಗಳಿಗೆ ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಪರಿಣಾಮಕಾರಿಯಾಗಿದೆ ಏಕೆ ಅಂತ ಕೇಳಿದರೆ ಎ ಮತ್ತು ಬಿ. ಸೊ ನೋಡಿ, ಇಲ್ಲಿ ಎ ಅನ್ನೋದು ಜ್ಞಾನವಾಹಿ ನರ ಅಂತಾರೆ, ಬಿ ಅನ್ನೋದು ಕಾರ್ಯವಾಹಕ ನರ.
ಇದು ಮುಖ್ಯವಾಗಿ ಪರಾವರ್ತಿತ ಚಾಪ ಅಂತಾರೆ. ಅಂದರೆ ಪರಿಸರದಲ್ಲಿ ಉಂಟಾಗುವ ಘಟನೆಗಳಿಗೆ ಪ್ರತಿಯಾಗಿ ಹಠಾತ್ ಪ್ರತಿಕ್ರಿಯೆಗಳನ್ನು ನೀಡೋದು ಅಂತಾನೆ ಅರ್ಥ. ಇಲ್ಲಿ ಮಿದುಳಿನ ಆಲೋಚನಾ ಪ್ರಕ್ರಿಯೆಯು ಸಾಕಷ್ಟು ವೇಗವಾಗಿಲ್ಲದಿರೋದ್ರಿಂದ ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಸಹಜವಾಗಿ ವಿಕಾಸಗೊಂಡಿವೆ. ಅನೇಕ ಪ್ರಾಣಿಗಳು ಆಲೋಚನೆಗೆ ಅಗತ್ಯವಾದ ನರಕೋಶಗಳ ಸಂಕೀರ್ಣ ಜಾಲ ಹೊಂದಿಲ್ಲ. ಆದ್ದರಿಂದ ನಿಜವಾದ ಆಲೋಚನಾ ಪ್ರಕ್ರಿಯೆಗಳ ಅನುಪಸ್ಥಿತಿಯಲ್ಲಿ ಪರಾವರ್ತಿತ ಚಾಪಗಳು ಪರಿಣಾಮಕಾರಿಯಾಗಿ ವಿಕಸನಗೊಂಡು ಜೀವಿಗಳು ಬದುಕುಳಿಯುವ ಸಾಧ್ಯತೆ ಹೆಚ್ಚಿಸ್ತದೆ ಅಂತ ಬರೆದ್ರೆ ಕಂಪ್ಲೀಟ್ ಆಗ್ತದೆ.